ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. JDR ಜ್ಯೋತಿ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಾವ ರೆಸಿಪಿ ತೊಗೊಂಬಂದಿದ್ದೀನಿ ಅಂದರೆ ಇವತ್ತು ಡಬಲ್ ರೆಸಿಪಿ ತೊಗೊಂಬಂದಿದ್ದೀನಿ. ಅಂದರೆ ಪನ್ನೀರ್ ರೆಸಿಪಿ. ಪನ್ನೀರಲ್ಲಿ 2 ಥರ ಮಾಡುವಂಥ ರೆಸಿಪಿ. ಒಂದು ಪಾಲಕ್ ಪನ್ನೀರು ಮತ್ತು ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಬೇಕಾಗಿರುವಂಥ ಪದಾರ್ಥಗಳು: ಮೊದಲಿಗೆ ಪಾಲಕ್ ಪನ್ನೀರ್ಗೆ ಪಾಲಕ್ ಸೊಪ್ಪು, ಜೀರಿಗೆ ಪುಡಿ, ಶುಂಠಿ, ಬೆಣ್ಣೆ, ಬೆಳ್ಳುಳ್ಳಿ, ಪನ್ನೀರು, ಫ್ರೆಶ್ ಕ್ರೀಮು, ಅರಿಶಿನ ಪೌಡ್ರು, ಗರಂ ಮಸಾಲ, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಗೋಡಂಬಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 2 ಟೊಮೊಟೊ. ಇಷ್ಟನ್ನು ಪಾಲಕ್ ಪನ್ನೀರ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಆಲ್ರೆಡಿ ಒಂದು ಬಟ್ಲಲ್ಲಿ ನೀರು ಇಟ್ಟಿದ್ದೀನಿ. ಒಂದು ಬಾಣಲೆಯಲ್ಲಿ ನೀರು ಕುದೀತಾ ಇದ್ದಂಗೆ ಪಾಲಕ್ ಹಾಕ್ಕೊತಾ ಇದ್ದೀನಿ. ಪಾಲಕ್ನ ಚೆನ್ನಾಗಿ ಕ್ಲೀನ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೀಟಾಗಿ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಈಗ ಇದೆಲ್ಲ ಬೇಯಿಸ್ಕೊಂಡಕ್ಕೆ ಒಂದು 2 ನಿಮಿಷ ಚೆನ್ನಾಗಿ ನೀರು ಕುದಿಸೋಕ್ಕಿಟ್ಟಿದ್ದೆ. ನೀರು ಕುದ್ದಿದ್ದೆ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಜೊತೆಲಿ ಒಂದು ಸ್ವಲ್ಪ ರುಚಿಗೋಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬೇಯಲಿಕ್ಕೆ ಅಂತ, ಜಾಸ್ತಿ ಬೇಡ, ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಇದಕ್ಕೆ 3 ಹಸಿರುಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿರುಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ನೀರಲ್ಲಿ ಬೆಂದರೆ ತುಂಬ ರುಚಿಯಾಗಿರುತ್ತೆ. ಹಂಗಾಗಿ ಅದು ಬೇಯ್ತಾ ಇರಲಿ ಒಂದು ಕಡೆ. ನಾನು ಸಪ್ರೇಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ರುಬ್ಲಿಕ್ಕೆ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ 2ರಿಂದ 3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ಆಯಿಲ್ ಬಿಸಿ ಆದಮೇಲೆ ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. 1 ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1 ಗಡ್ಡೆ ಬೆಳ್ಳುಳ್ಳಿ ಎಡ್ದು ಹಾಕ್ಕೊಂಡಿದ್ದೀನಿ, ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ನಾನು ಗೋಡಂಬಿ ಹಾಕ್ಕೊತಾ ಇದ್ದೀನಿ. 1 ಮುಷ್ಟಿಯಷ್ಟು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಬೇಡ, 1 ಮುಷ್ಟಿಯಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತು 2 ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟು ಸ್ವಲ್ಪ ಎಣ್ಣೆಲಿ ಫ್ರೈ ಆಗ್ತಾಯಿದೆ. ನೆಕ್ಸ್ಟ್ ಈ ಕಡೆ ನೋಡಿ, ಆಲ್ರೆಡಿ ಬೆಂದಿದೆ ಇದು ಪಾಲಕ್ ಸೊಪ್ಪು. ಒಂದು 2 ನಿಮಿಷ ಬಿಸಿ ನೀರಿಗೆ ಹಾಕಿದ್ರೆ ಸಾಕು, ಬೇಗ ಸ್ವಲ್ಪ ಬೆಂದೋಗ್ಬಿಡುತ್ತೆ. ಈಗ ಇದನ್ನು ಆಫ್ ಮಾಡಿದ್ದೀನಿ. ಈ ಕಡೆ ಆಲ್ರೆಡಿ ಫ್ರೈ ಮಾಡ್ಕೊತಾ ಇದ್ದೀನಲ್ಲ, ಆ ಫ್ರೈಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ರುಬ್ಲಿಕ್ಕಲ್ವ, ಹಂಗಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡ್ರೆ ಸಾಕು. ಈ ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊತಾ ಇದ್ದೀನಿ. ಜಾಸ್ತಿ ಬೇಡ, ಸ್ವಲ್ಪ ಹುರ್ಕೊತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಸಣ್ಣ ಟೊಮೊಟೊ ಆದರೆ, ಚಿಕ್ಕ ಸೈಜ್ ಆದರೆ 3 ಟೊಮೊಟೊ ಹಾಕ್ಕೊಳ್ಳಿ. ದೊಡ್ಡ ಸೈಜ್ ಆದರೆ 2 ಟೊಮೊಟೊ ಸಾಕಾಗುತ್ತೆ. ನಾನು ದೊಡ್ಡ ಸೈಜ್ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊನೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆಗ್ತಾ ಇರಲಿ. ಸಪ್ರೇಟಾಗಿ ನಾವು ಆಲ್ರೆಡಿ ಸೊಪ್ಪನ್ನ ಬೇಯಿಸ್ಕೊಂಡ್ವಲ್ಲ, ಪಾಲಕ್ ಸೊಪ್ಪನ್ನ, ಅದಕ್ಕೆ ತಣ್ಣೀರಿಗೆ ಹಾಕ್ಕೊತಾ ಇದ್ದೀನಿ. ಕೋಲ್ಡ್ ವಾಟರ್ಗೆ ಹಾಕ್ಕೊಂಡ್ರೆ ಕಲ್ಲರು ಕಡಿಮೆ ಆಗೋಲ್ಲ. ಕಲರ್ ಗ್ರೀನ್ ಕಲರ್ ಅದೇ ಥರ ಇರುತ್ತೆ. ಹಾಗಾಗಿ ಅದೇ ಥರ ಹಾಕ್ಕೊತಾ ಇದ್ದೀನಿ. ಈಗೆಲ್ಲ ಕೋಲ್ಡ್ ವಾಟರ್ಗೆ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಎತ್ತಿಟ್ಕೊಂಡು ನೆಕ್ಸ್ಟು ಫ್ರೈ ಮಾಡ್ಕೊತಾ ಇದ್ನಲ್ಲ, ಅದು ಆಲ್ರೆಡಿ ಸ್ವಲ್ಪ ಫ್ರೈ ಆಗಿದೆ. ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಎಲ್ಲದಕ್ಕೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಾನು ಒಂದೇ ಸರಿ ಹಾಕ್ತಾಯಿಲ್ಲ, ಎಲ್ಲದಕ್ಕೂ ಚೂರು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಒಂದೇ ಸರಿ ಹಾಕಬೇಡಿ, ಒಂದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಎಲ್ಲದರಲ್ಲೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಇದನ್ನೆಲ್ಲ ಫ್ರೈ ಆಯಿತು. ಒಂದು 2 ನಿಮಿಷ ಆರ್ಲಿಕ್ಕೆ ಬಿಟ್ಟಿದ್ದೆ. ಈಗ ಆರಿದ್ದೆ, ಜಾರ್ಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫುಲ್ ಕೂಲ್ ಆಗಬೇಕು. ಬಿಸಿ ಇದ್ದರೆ ಮಸಾಲೆ ಕಪ್ಪಾಗಿಬಿಡುತ್ತೆ. ಹಂಗಾಗಿ ಈಗ ಇದನ್ನೆಲ್ಲ ಜಾರ್ಗೆ ಹಾಕ್ಕೊಂಡು ರುಬ್ಕೊಳಕ್ಕೆ ಹಾಕೋತಾ ಇದ್ದೀನಿ. ರುಬ್ಕೊಳ್ಳೋ ಮುಂಚೆ ಅದ್ರ ಜೊತೆಗೆ ಪಾಲಕ್ ಬೇಯಿಸಿಟ್ಕೊಂಡಿದ್ವಲ್ಲ, ತಣ್ಣೀರಿಗೆ ಹಾಕಿಟ್ಟಿದ್ವಲ್ಲ, ಅದನ್ನು ಸ್ವಲ್ಪ ನೀರು ತೆಗೆದುಬಿಟ್ಟು ಈ ಥರ ಹಾಕೊಂಡು ಮಿಕ್ಸಿ ಅದೇ ಜಾರ್ ಒಳಗಡೆ ಹಾಕ್ಕೊಂಡು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಆದಮೇಲೆ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ವಲ್ಲ ಬಾಣಲೆ, ಅದೇ ಬಾಣಲೆ ಇಟ್ಕೊಂಡಿದ್ದೀನಿ. ಅದೇ ಬಾಣಲಿಗೆ 1.5 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆಗೆ 1 ಸ್ಪೂನ್ ಇಲ್ಲ 2 ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬೆಣ್ಣೆ ಸ್ವಲ್ಪ ಎಣ್ಣೆ 2 ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಹಂಗಾಗಿ ಅದಕ್ಕೇ ಸ್ವಲ್ಪ ಉಡಿ ಕಡಿಮೆ ಇಟ್ಕೊಬೇಕು. ಜಾಸ್ತಿ ಇಟ್ಕೊಂಡ್ರೆ ಖಾರ ಸೀದೋಗ್ಬಿಡುತ್ತೆ. ಅದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡ್ರು, 1 ಸ್ಪೂನ್ ಧನಿಯಾ ಪೌಡ್ರು, ಅರ್ಧ ಸ್ಪೂನ್ ಗರಂ ಮಸಾಲ, 1-2 ಚಿಟಿಕೆ ಅರಿಶಿನ ಪೌಡ್ರು, ಒಂದು ಅರ್ಧ ಸ್ಪೂನು ಜೀರಾ ಪೌಡ್ರು, ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡೆ, ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ಖಾರ ಸೀದೋಗ್ಬಿಡುತ್ತೆ. ಈಗ ಇದನ್ನು ಸ್ವಲ್ಪ ಉರಿ ಕಡಿಮೆಲೆ ಹುರ್ಕೊತಾ ಇದ್ದೀನಿ, ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಗ್ರೀನ್ ಮಸಾಲ, ಅದನ್ನು ಹಾಕ್ಕೊಂಡು ಅದರೊಳಗಡೆ ಹಾಕ್ಕೊತಾ ಇದ್ದೀನಿ. ಅದೇ ಬಾಣಲೆಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದು ಕೈ ಬಿಡದೆ ಫ್ರೈ ಮಾಡ್ಕೊಬೇಕು ಸ್ವಲ್ಪ, ಯಾಕೆಂದರೆ ಇದು ಸೊಪ್ಪು ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಕೈ ಬಿಡದೆ 1-2 ಸರಿ ನೀಟಾಗಿ ಫ್ರೈ ಮಾಡ್ಕೊಬೇಕು.
ಅದು ನೋಡಿ ಖಾರ ಮತ್ತು ಗ್ರೀನ್ ಮಸಾಲ ಎರಡು ನೀಟಾಗಿ ಅಡ್ಜಸ್ಟ್ ಆಗಿ ಇಟ್ಕೊಂಡ್ಬಿಡುತ್ತೆ. ಅದೊಂದು ಕಡೆ ಬೇಯ್ತಾ ಇರಲಿ. ನೆಕ್ಸ್ಟ್ ಒಂದು ಕಡೆ ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಪನ್ನೀರನ್ನ ಫ್ರೈ ಮಾಡ್ಕೊಂಡು ಹಾಕೋರು ತುಂಬ ಚೆನ್ನಾಗಿರುತ್ತೆ. ಒಂದು ಬಾಣಲೆ ಇಟ್ಕೊಂಡು 1-2ರಿಂದ 3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಪನ್ನೀರ್ ಕ್ಯೂಬ್ಸ್ಗಳು ಹಾಕ್ಕೊಂಡಿದ್ದೀನಿ. ನಾನು 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಈ ಥರ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಚಿಕ್ಕ ಸೈಜ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬಾಯಿಗೆ ಸಿಗ್ತಾ ಇರುತ್ತೆ ಅಂತ, ಚೆನ್ನಾಗಿರುತ್ತೆ ಅಂತ ಆ ಥರ ಹಾಕ್ಕೊಂಡಿದ್ದೀನಿ. ಈಗ ಇದನ್ನ ಎರಡನ್ನೂ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಕಡೆ ಫ್ರೈ ಆಗ್ತಾಯಿದೆ. ಇದು ನಾವು ಆಲ್ರೆಡಿ ಮಸಾಲೆ ಫ್ರೈ ಆಗಿಟ್ಟಿದ್ವಲ್ಲ, ಅದು ಆಲ್ರೆಡಿ ಸ್ವಲ್ಪ ಚೆನ್ನಾಗಿ ಕುದಿ ಬಂದಿದೆ. ಈ ಕುದಿ ಬಂದಮೇಲೆ ಅದೇ ಜಾರಿಗೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು, ನಮ್ಗೆ ಎಷ್ಟು ನೀರು ಬೇಕು, ತೆಳು ಬೇಕಾ ಗಟ್ಟಿ ಬೇಕಂತ ನೋಡಿ ನೀರು ಹಾಕ್ಕೊಂಡು ಕುದಿಯೋಕೆ ಬಿಡಬೇಕು. ಇದು ಕುದಿಯೋಕೆ ಬಿಡಬೇಕು. ಇದು ಕುದ್ದಾದಮೇಲೆ ತುಂಬ ನಾವು ಎಷ್ಟು ತೆಳು ಮಾಡ್ತೀವೋ ಅದೇ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನಾವು ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು. ಇದನ್ನ ಸ್ವಲ್ಪ 2 ನಿಮಿಷ ಕುದಿಸ್ಕೊತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಬೇಕು. ತಿರುಗಿಸ್ಕೊಂಡಾದ್ಮೇಲೆ ರುಚಿಗೆ ಎಷ್ಟು ಬೇಕು ಉಪ್ಪು ನೋಡಿ ಹಾಕ್ಕೊಬೇಕು. ನಾವು ಈ ಟೈಮಲ್ಲಿ ಉಪ್ಪು ಹಾಕ್ಕೊಬೇಕು. ಪನ್ನೀರ್ ಹಾಕಿದ್ಮೇಲೆ ಉಪ್ಪು ಹಾಕೋರು ಹಿಡಿಯಲ್ಲ ಅದು ನೀಟಾಗಿ. ಹಾಗಾಗಿ ನಾವು ನೀಟಾಗಿ ಉಪ್ಪು ಹಾಕಿ ನೀಟಾಗಿ ನೋಡ್ಕೊಂಡು ತಿರುಗಿಸ್ಕೊಬೇಕು. ಜಾಸ್ತಿ ಉಪ್ಪು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಯಾಕೆ ಅಂದರೆ ನಾವು ಎಲ್ಲ ಉರಿಬೇಕಾದ್ರೂ ಉಪ್ಪು ಹಾಕ್ಕೊಂಡಿದ್ದೀವಿ. ಸೊಪ್ಪಿಗಿರ್ಬೋದು, ಫ್ರೈ ಮಾಡ್ಕೋಬೇಕಾದ್ರೆ ಎಲ್ಲದಕ್ಕೂ ಉಪ್ಪು ಹಾಕಿದ್ದೀವಿ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕಿ ತಿರುಗಿಸ್ಕೊಳ್ಳಿ. ಇದಾದ್ಮೇಲೆ 1-2 ನಿಮಿಷ ಪ್ಲೇಟ್ ಮುಚ್ಚಿ ಕುದಿಸ್ಕೊಂಡೆ. ಸ್ವಲ್ಪ ಕುದಿ ಬರ್ತಾಯಿದೆ ನೋಡಿ, ಸ್ವಲ್ಪ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಪದೇ ನೋಡಿ ತಿರುಗಿಸ್ಕೊಬೇಕು. ಈಗ ತಿರುಗಿಸ್ಕೊಂಡು ಇದು ಆಲ್ರೆಡಿ ಕುದ್ದಾಗಿದೆ, ಸ್ವಲ್ಪ ಬೆಂದಿದೆ. ಈಗ ನೆಕ್ಸ್ಟು ಪನ್ನೀರ್ ಕ್ಯೂಬ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೆನಲ್ಲ ಪನ್ನೀರು, ಅದನ್ನು ಹಾಕ್ಕೊತಾ ಇದ್ದೀನಿ. ಎಣ್ಣೆ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಬರೀ ಪನ್ನೀರ್ ಮಾತ್ರ ಮೇಲ್ಮೇಲೆ ಹಾಕ್ಕೊಳ್ಳಿ. ಪನ್ನೀರ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಪನ್ನೀರ್ ಫ್ರೈ ಮಾಡಿ ಹಾಕೋದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಪನ್ನೀರು. ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಒಮ್ಮೆ ನೀವು ಮಾಡಿ ನೋಡಿ. ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ನೀವು. ಈಗ ಒಮ್ಮೆ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ, ತಿರುಗಿಸ್ಕೊತಾ ಇದ್ದೀನಿ. ಪನ್ನೀರು ಮತ್ತು ಮಸಾಲ ಎರಡು ನೀಟಾಗಿ ಮಿಕ್ಸ್ ಆಗ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೋಡ್ತಾ ಇದ್ರೇ ತಿನ್ಬೇಕು ಅನಿಸ್ತಾ ಇದೆ ಅಲ್ವಾ. ಸೇಮ್ ರೆಸ್ಟೋರೆಂಟಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರನೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಪ್ಲೇಟ್ ಮುಚ್ಚಿ 1-2 ನಿಮಿಷ ಕುದಿಸ್ಕೊತಾ ಇದ್ದೀನಿ ನೋಡಿ. 2 ನಿಮಿಷ ಕುದ್ಮೇಲೆ ಎಷ್ಟು ಚೆನ್ನಾಗಿ ಕೊತ್ತ ಅಂತ ಕುದೀತಾ ಇದೆ. ತುಂಬ ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಈಗ ಇಷ್ಟ ಆಗಿದೆ, ಇದು ತುಂಬ ಚೆನ್ನಾಗಾಗಿದೆ. ನೀವೊಮ್ಮೆ ಟ್ರೈ ಮಾಡಿ. ನೀವು ಮಿಸ್ ಮಾಡದೆ ಟ್ರೈ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಈಗ ನೆಕ್ಸ್ಟು ಒಂದು ಫುಲ್ ಸ್ಪೂನಷ್ಟು ನಾನು ಕ್ರೀಮ್ ಹಾಕ್ಕೊಂಡಿದ್ದೀನಿ, ಫ್ರೆಶ್ ಕ್ರೀಮು. ಅದು ಫ್ರೆಶ್ ಕ್ರೀಮ್ ಹಾಕಿದ್ರೆ ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಬರುತ್ತೆ. ಹಾಗಾಗಿ ಅದೇ ಥರ ಫ್ರೆಶ್ ಕ್ರೀಮ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲಾಂದ್ರೆ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕ್ಕೊಂಡು ಲಾಸ್ಟಿಗೆ ಆಫ್ ಮಾಡೋ ಟೈಮಿಗೆ ಒಂದು ಸ್ಪೂನಷ್ಟು ಬಟರ್ ಹಾಕ್ಕೊಂಡಿದ್ದೀನಿ. ಬಟರ್ ಹಾಕಿ ಪ್ಲೇಟ್ ಮುಚ್ಚಿ ಬಿಟ್ಬಿಟ್ರೆ ನೋಡಿ ಈ ಥರ ಆಗುತ್ತೆ. ಆರಿದ ಮೇಲೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರೇ ಇಷ್ಟ ಆಗ್ತಾಯಿದೆ ಅಲ್ವಾ. ಒಮ್ಮೆ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಸಖತ್ತಾಗಿರೋ ರೋಟಿ ಇರ್ಬೋದು, ಚಪಾತಿ, ನಾನ್ ಇರ್ಬೋದು, ಎಲ್ಲದಕ್ಕೂ ರೈಸ್ಗಂತೂ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟು ಪನ್ನೀರ್ ಬಟರ್ ಮಸಾಲ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಈರುಳ್ಳಿ, ಬಟರು, ಗೋಡಂಬಿ, ಶುಂಠಿ, ಜೀರಾ ಪೌಡರ್, ಬೆಳ್ಳುಳ್ಳಿ, ಧನಿಯಾ ಪೌಡರ್, ಗರಂ ಮಸಾಲ, ಅರಿಶಿನ ಪೌಡ್ರು, ಚಿಲ್ಲಿ ಪೌಡ್ರು, ಫ್ರೆಶ್ ಕ್ರೀಮು, ಟೊಮೊಟೊ, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾಯ್ದ ಮೇಲೆ 1/4 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ತೊಗೊತಾ ಇದ್ದೀನಿ. ಜಾಸ್ತಿ ಬೇಡ, 1/4 ಸ್ಪೂನಷ್ಟು ಸಾಕು. ಈಗ ನೆಕ್ಸ್ಟು ಇದು ಸ್ವಲ್ಪ ಫ್ರೈ ಆಗ್ತಾ ಇರಲಿ, ಜಾಸ್ತಿ ಸಿದೋಗ್ಬಿಡೋದು ಬೇಡ, ಸ್ವಲ್ಪ ಕಡಿಮೆ ಉರಿ ಕೊಟ್ಕೊಂಡೆ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟು ಪನ್ನೀರ್ ಹಾಕ್ಕೊತಾ ಇದ್ದೀನಿ. 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಈ ಥರ ಸಣ್ಣ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಬಾಯಿಗೆ ಸಿಗಲಿ ಅಂತ ಸಣ್ಣ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನೊಂದು 2 ಸರಿ ಸ್ವಲ್ಪ ಉರಿ ಕಡಿಮೆ ಕೊಟ್ಕೊಂಡು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಟೇಸ್ಟು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಹಂಗಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲ, ತುಂಬ ರುಚಿಯಾಗಿರುತ್ತೆ. ಹಂಗಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಫ್ರೈ ಮಾಡ್ಕೊಂಡು ಪಕ್ಕೋಕೆ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಜಾರ್ ತೊಗೊಂಡಿದ್ದೀನಿ. ಜಾರ್ಗೆ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. 2 ಟೊಮೊಟೊ, 3 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಖಾರ ಸಾಕು, 3 ಹಸಿಮೆಣಸಿನ್ಕಾಯಿ, ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಖಾರ ಅನಿಸುತ್ತೆ. 3 ಹಸಿಮೆಣಸಿನ್ಕಾಯಿ ಆದಮೇಲೆ 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾನು ಸಿಪ್ಪೆ ಸುಲಿದು ಹಾಕ್ಕೊಂಡಿದ್ದೀನಿ.
ನೀವು ಸಿಪ್ಪೆ ಸುಲಿಯೋದಾದ್ರೆ ಸುಲಿಬೋದು, ಇಲ್ಲಾಂದರೆ ಡೈರೆಕ್ಟ್ ಹಾಗೆ ಹಾಕ್ಕೋಬೋದು. 1 ಇಂಚು ಶುಂಠಿ ತೊಗೊಂಡಿದ್ದೀನಿ. ನೆಕ್ಸ್ಟು ಗೋಡಂಬಿ ತೊಗೊಂಡಿದ್ದೀನಿ. ಒಂದು ಮುಷ್ಟಿಯಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ ಹಾಕಿದ್ರೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಹಾಗಾಗಿ ಗೋಡಂಬಿ ತೊಗೊಂಡಿದ್ದೀನಿ. ಚೂರು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ. ಈ ಥರ ಪೇಸ್ಟ್ ಆದರೆ ಚೆನ್ನಾಗಿರುತ್ತೆ. ಈಗ ಇದಾದಮೇಲೆ ನೆಕ್ಸ್ಟ್ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಬಟರ್ ಹಾಕ್ಕೊತಾ ಇದ್ದೀನಿ. ಇದು ಬಟರ್ ಇದ್ರೇ ತುಂಬ ಟೇಸ್ಟಾಗಿ ಆಗೋದು, ಹಾಗಾಗಿ ನಾನು ಬಟರ್ ಹಾಕ್ಕೊತಾ ಇದ್ದೀನಿ. ಬಟರು ಆಯಿಲ್ ಎರಡೂ ಹಾಕ್ಕೊತಾ ಇದ್ದೀನಿ. ಎರಡೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಎರಡು ಹಾಕಿದ್ರೂ. ನೀವು ಬಟರೇ ಹಾಕ್ಕೊಂಡು ಮಾಡ್ಕೊತೀನಿ ಅಂದರೆ ಬಟರೇ ಹಾಕ್ಕೊಳ್ಳಿ. ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಬಟರ್ ಹಾಕ್ಕೊಳ್ಳಿ ಸಾಕು. ಇದಾದಮೇಲೆ ನೆಕ್ಸ್ಟು 1 ಸ್ಪೂನಿಂದ 2 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ನೋಡ್ಕೊಂಡು ಹಾಕ್ಕೊಳ್ಳಿ, ಗೊತ್ತಾಗುತ್ತೆ ಬಟರ್ ಕರ್ಗದ ಮೇಲೆ ಎಷ್ಟು ಬೇಕಾಗುತ್ತೆ ಅಂತ. ಇದಾದಮೇಲೆ ಸ್ವಲ್ಪ ಬಟರೆಲ್ಲ ಸ್ವಲ್ಪ ಕರ್ಗದ ಮೇಲೆ 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸಣ್ಣ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಮತ್ತು ಬಟರಲ್ಲೇ ಫ್ರೈ ಮಾಡ್ಕೊಬೇಕು. ಈರುಳ್ಳಿನ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು, ಯಾಕಂದರೆ ಸಣ್ಣ ಕಟ್ ಮಾಡಿ ಹಾಕ್ಕೊಬೇಕು ಮೊದಲೇ. ನಾವು ದಪ್ಪ ಹಾಕ್ಕೊಂಡ್ರೆ ಅದು ನೀಟಾಗಿ ಫ್ರೈ ಆಗಿದ್ರೆ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ಈ ಥರ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಬೇಯಲಿಕ್ಕೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಎಲ್ಲದಕ್ಕೂ ಅಷ್ಟೇ ಚೂರು ಉಪ್ಪು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಎಲ್ಲದರಲ್ಲೂ ಟೇಸ್ಟ್ ಹಿಡಿಯುತ್ತೆ. ಹಾಗಾಗಿ ಈಗ ಈರುಳ್ಳಿ ಫ್ರೈ ಆಗಿದ್ದೆ. ನೆಕ್ಸ್ಟ್ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿದ್ವಲ್ಲ, ಆ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಆ ಪೇಸ್ಟ್ ಹಾಕ್ಕೊಂಡು ಒಂದು ಸಾರಿ ತಿರುಗಿಸ್ಕೊತಾ ಇದ್ದೀನಿ ನೀಟಾಗಿ, ಹಸಿ ವಾಸನೆ ಹೋಗಲಿ ಟೊಮೊಟೊದೆಲ್ಲ ಅಂತ ತಿರುಗಿಸ್ಕೊತಾ ಇದ್ದೀನಿ. ಸ್ವಲ್ಪ ಐ ಫ್ಲೇಮಲ್ಲೇ ತಿರುಗಿಸ್ಕೊತಾ ಇದ್ದೀನಿ. ತಿರುಗಿಸೋ ಸ್ವಲ್ಪ ಕಡಿಮೆ ಕೊಟ್ಕೊಳ್ಳಿ, ತಲೆ ಸೀದೋಗ್ಬಿಡುತ್ತೆ. ಇದಾದಮೇಲೆ ಅದೇ ಜಾರ್ಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಿಂಗೆ ಮಸಾಲ ನೋಡ್ಬಿಟ್ಟು ಹಾಕ್ಕೊಳ್ಳಿ, ನೀರು ಎಷ್ಟು ಬೇಕು, ತೆಳು ಬೇಕಾ ಗಟ್ಟಿ ಬೇಕಾ ಅಂತ ನೋಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಗಟ್ಟಿನೇ ಇಟ್ಕೊತಾ ಇದ್ದೀನಿ, ಯಾಕೆಂದರೆ ಪಾಲಕ್ ಪನ್ನೀರ್ ಆಲ್ರೆಡಿ ತೆಳು ಮಾಡ್ಕೊಂಡಿದ್ದೀನಲ್ಲ, ಹಂಗಾಗಿ ನಾನು ಇದನ್ನು ಗಟ್ಟಿನೇ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ತಿರುಗಿಸ್ಕೊಂಡಾದ್ಮೇಲೆ ಸ್ಪೈಸಸ್ ಹಾಕೊಳ್ಳೋಣ ಬನ್ನಿ, ಮಸಾಲಗಳು. ಮೊದಲಿಗೆ ಅರ್ಧ ಸ್ಪೂನು ಗರಂ ಮಸಾಲ, 2 ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನು ಜೀರಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಚಿಲ್ಲಿ ಪೌಡ್ರು, 1 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಾದಮೇಲೆ ಎರಡನ್ನೂ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಬೇಕು, ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ, ಯಾಕೆಂದರೆ ಆಲ್ರೆಡಿ ನೀವು 2 ಸಾರಿ ಉಪ್ಪು ಹಾಕ್ಕೊಂಡಿದ್ದೀರ ರುಬ್ಲಿಕ್ಕೆ ಮತ್ತು ಈರುಳ್ಳಿ ಹುರಿಲಿಕ್ಕೆ. ಹಾಗಾಗಿ ಇದನ್ನ ತಿರುಗಿಸ್ಕೊತಾ ಇದ್ದೀನಿ. ಇದನ್ನ ತಿರುಗಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದು ನೀಟಾಗಿ ತಿರುಗಿಸ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ ನೋಡಿ. ಕುದೀತಾ ಇದೆ, ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಇದು ಅಷ್ಟೇ ತಳ ಹಿಡಿದ್ಬಿಡುತ್ತೆ. ತಳ ಹಿಡಿಬೇಕಾದ್ರೆ ಸ್ವಲ್ಪ ತಿರುಗಿಸ್ಕೊತಾ ಇರಬೇಕು ಅವಾಗವಾಗ. ಈಗ ನಾನು ತಿರುಗಿಸ್ಕೊತಾ ಇದ್ದೀನಿ ನೋಡಿ, ಇದಾಗಿದ್ದೇನೆ. ಮಸಾಲ ಚೆನ್ನಾಗಿ ಉಪ್ಪು ಖಾರ ಹಿಡ್ದಿದೆಯಾ ಅಂತ ಒಮ್ಮೆ ನೋಡ್ಕೊಬೇಕು, ಯಾಕೆಂದರೆ ಪನ್ನೀರ್ ಹಾಕಿದಾಗ ಸ್ವಲ್ಪ ಉಪ್ಪು ಖಾರ ಸರಿಯಾಗಿ ಹಿಡಿಯಲ್ಲ, ಹಂಗಾಗಿ ಪನ್ನೀರ್ ಬೇರೆ ಉಪ್ಪು ಬೇರೆ ಆಗಿಬಿಡುತ್ತೆ. ಈಗ ನೋಡಿಕೊಂಡು ಉಪ್ಪು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಉಪ್ಪು ಕರೆಕ್ಟಾಗಿ ಹಾಕ್ಕೊಳ್ಳಿ, ಜಾಸ್ತಿ ಯಾರು ತಿನ್ನೋಕ್ಕಾಗಲ್ಲ, ಕಡಿಮೆ ಯಾರು ತಿನ್ನೋಕ್ಕಾಗಲ್ಲ, ಹಂಗಾಗಿ ನಾವು ಉಪ್ಪನ್ನ ಕರೆಕ್ಟಾಗಿ ಹಾಕ್ಕೊಬೇಕು. ಈಗ ಇದಾದಮೇಲೆ ತಿರುಗಿಸ್ಕೊತಾ ಇದ್ದೀನಿ ಉಪ್ಪು ಹಾಕಿ. ನಾವು ಆಲ್ರೆಡಿ ಪನ್ನೀರನ್ನ ಫ್ರೈ ಮಾಡಿಟ್ಟಿದ್ವಲ್ಲ, ಆ ಪನ್ನೀರನ್ನ ಹಾಕ್ಕೊತಾ ಇದ್ದೀನಿ, ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಪನ್ನೀರು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಒಮ್ಮೆ ನೀವು ಟ್ರೈ ಮಾಡಿ ಈ ಥರ. ನೀವು ಡೈರೆಕ್ಟ್ ಹಾಕೋದಕ್ಕಿಂತ ಪನ್ನೀರು ಈ ಥರ ಫ್ರೈ ಮಾಡಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಈಗ ಒಂದು 2 ನಿಮಿಷ ಕುದಿ ಬರಲಿ ಅಂತ ಪ್ಲೇಟ್ ಮುಚ್ತಾ ಇದ್ದೀನಿ. ಒಂದು 2 ನಿಮಿಷ ಕುದಿ ಬರಲಿ ನೋಡಿ. ಕುದಿ ಬಂದಿದೆ 1-2 ನಿಮಿಷ, ತುಂಬ ಚೆನ್ನಾಗಾಗಿದೆ ಅಲ್ವಾ. ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಏನೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಈಗ ನೆಕ್ಸ್ಟು ಒಂದು 2 ಸ್ಪೂನ್ ಫ್ರೆಶ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಇಲ್ಲ ಮೊಸರು ಇದ್ದರೆ ಮೊಸರು ಹಾಕ್ಕೋಬೋದು. ನಾನು ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ, ರೆಸ್ಟೋರೆಂಟ್ ಸ್ಟೈಲ್ ಥರ ಟೇಸ್ಟ್ ಬರಲಿ ಅಂತ ಫ್ರೆಶ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಕ್ರೀಮ್ ಹಾಕಿ ಒಂದು 2 ನಿಮಿಷ ತಿರುಗಿಸ್ಕೊತಾ ಇದ್ದೀನಿ. ಈಗ ಬಟರ್ ಹಾಕ್ಕೊತಾ ಇದ್ದೀನಿ. ಲಾಸ್ಟಿಗೆ ಬಟರ್ ಹಾಕಿ ಪ್ಲೇಟ್ ಮುಚ್ಚಿದ್ರೆ ಆಯಿತು. ಒಲೆ ಆಫ್ ಮಾಡೋ ಮುಂಚೆ ಬಟರ್ ಹಾಕಿ ಪ್ಲೇಟ್ ಮುಚ್ಚಿಬಿಟ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬಟರು ಮತ್ತು ಪನ್ನೀರೆಲ್ಲ. ಈಗ ಆಗಿದೆ, ಆಫ್ ಮಾಡಿದ್ದೀನಿ ನೋಡಿ, ಆರಿದೆ, ತುಂಬ ಚೆನ್ನಾಗಾಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ, ಹೇಗೆ ಬಂತು, ಯಾವ ಥರ ಬಂದಿದೆ ಟೇಸ್ಟು ಅಂತ ನೋಡೋಣ ಬನ್ನಿ. ನಿಮ್ಮೆಲ್ಲರಿಗೂ 2 ರೆಸಿಪಿನೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ಪರೋಟ ಬಂದು ನಾನು ಝೆಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಇದು ನೂಲ್ ಪರೋಟ ಅಂತ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ನೂಲು ಥರನೇ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಫುಲ್ಲು ಒಳ್ಳೆ ಶಾವಿಗೆ ಬರುತ್ತಲ್ಲ ಆ ಥರ ಇರುತ್ತೆ. ನಿಮಗೆ ಬೇಕಿತ್ತು ಅಂದರೆ ಝೆಪ್ಟೋದಲ್ಲಿ ಒಮ್ಮೆ ವಿಸಿಟ್ ಮಾಡಿ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ.
ಪನ್ನೀರ್ಗೆ ಪರೋಟಾನೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಒಂಥರ ಅಂದರೆ ಶಾವಿಗೆ ಥರ ಇದೆ, ಸಖತ್ತಾಗಿದೆ. ನಾನು 2 ಗ್ರೇವಿ ಮೇಲೂ ನಾನು ಫ್ರೆಶ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಕ್ರೀಮ್ ಹಾಕ್ಕೊಂಡಿದ್ದೀನಿ ಅಂದರೆ ಹೋಟೆಲ್ ಸ್ಟೈಲ್ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಫ್ರೆಶ್ ಕ್ರೀಮ್ ಮೇಲೆ ಹಾಕ್ಕೊಂಡಿದ್ದೀನಿ. ನೀವು ಫ್ರೆಶ್ ಕ್ರೀಮ್ ಹಾಕ್ಬೇಕಂತ ಅವಶ್ಯಕತೆ ಏನಿಲ್ಲ, ನಾನು ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಚೆನ್ನಾಗಿದೆ, 2 ಟೇಸ್ಟ್ ಅಂತೂ ಸಖತ್ತಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.